ಇಂದಿನ ವಿಶೇಷ ಅಡುಗೆಗಳು: ಕ್ಯಾರೆಟ್ ಸೂಪ್, ಅಮಟೆಕಾಯಿ ಅಪ್ಪೆ ಹುಳಿ, ಸೌತೆಕಾಯಿ ಖಾರ ದೋಸೆ, ಸಬ್ಸಿಗೆ ಸೊಪ್ಪು ದಪ್ಪಮೆಣಸಿನಕಾಯಿ ಬಾತ್, ಪಂಚ್ ಕಜ್ಜಾಯ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಅತ್ತೆ ಸೊಸೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೆಣ್ಣು ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ರೂಪೇಶು ಲಕ್ಷ್ಮಿ, ಕ್ಷಮಯ ಧರಿತ್ರಿ ಎಂಬಂತೆ ಹೇಗಿರಬೇಕು ಹಾಗೆ ಭೋಜನೇಶು ಮಾತೆ ಎಂಬಂತೆ ಕೂಡ ಇರಬೇಕು ಅಂತ ಒಂದು ಚೆನ್ನಡಿ ಹೇಳುತ್ತೆ. ಹೆಣ್ಣು ತನ್ನ ಕುಟುಂಬದವರ ಊಟೋಪಚಾರಗಳ ಕಡೆ ಆಸಕ್ತಿ ವಹಿಸೋದ್ರ ಜೊತೆಗೆ ರುಚಿ ರುಚಿಯಾದ ಅಡುಗೆಗಳನ್ನ ಉಣಬಡಿಸುತ್ತಾ ಮನೆಯವರ ಮನಸ್ಸನ್ನ ಗೆಲ್ತಾಳೆ. ಅಂತಹ ಅತ್ತೆ ಸೊಸೆ ಜೋಡಿ ಇವತ್ತಿನ ನಮ್ಮ ಕಾರ್ಯಕ್ರಮ ಕೂಡ ಬಂದಿದ್ದಾರೆ. ಅವ್ರು ಯಾರು ನೋಡೋಣ ಬನ್ನಿ. ಪ್ರವಾಸಿ ತಾಣಗಳ ತವರೂರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಹುಟ್ಟಿ BA ಪದವಿ ಪಡೆದು ತಂಜಾವೂರು ಪೇಂಟಿಂಗ್ ಎಕ್ಸ್ಪರ್ಟ್ ಆಗಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ನಾಟಕ ನಿರ್ದೇಶನ ಮಾಡ್ತಾ ಜನಪದ ನೃತ್ಯ ಮಾಡೋದು, ಮನೆ ಮಂದಿಗೆ ರುಚಿಕರ ಅಡುಗೆ ಮಾಡೋದು, ಲಾಫಿಂಗ್ ಕ್ಲಬ್ಗೆ ಹೋಗೋದು ಅಂದ್ರೆ ತುಂಬಾ ಇಷ್ಟ ಅಂತಿರೋ ಸೊಸೆ ವಿದ್ಯಾ. ಬೆಂಗಳೂರಲ್ಲೇ ಹುಟ್ಟು ಬೆಳೆದು ಸಂಘ ಸಂಸ್ಥೆಗಳಿಗೆ ಸದಸ್ಯೆಯಾಗಿ ಸೋಷಿಯಲ್ ವರ್ಕ್ ಮಾಡ್ತಾ ಬಡವರಿಗೆ ತಮ್ಮಿಂದಾದ ಸಹಾಯ ಮಾಡೋದು, ಮೊಮ್ಮಕ್ಕಳ ಜೊತೆ ಸಮಯ ಕಳೆಯೋದು ತುಂಬಾನೇ ಇಷ್ಟ. ಅದ್ರ ಜೊತೆಗೇನೆ ಮನೆಯವ್ರ ಜೊತೆ ಹೋದ USA ಬ್ಯಾಂಕಾಕ್ ಟ್ರಿಪ್ಗಳ ಅನುಭವ ಮರೆಯೋದು ಹೆಂಗೆ ಅಂತ ಅಂತಿರೋ ಅತ್ತೆ ಸಾವಿತ್ರಿ. ಬನ್ನಿ ಈ ಯಂಗ್ ಎನರ್ಜೆಟಿಕ್ ಅತ್ತೆ ಸೊಸೆ ಜೋಡಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇಬ್ರು ಅಡ್ಗೆ ಮಾಡೋದಕ್ಕೆ ರೆಡಿ ಆಗಿ ಬಂದಿದ್ದೀರಿ. ನಾನು ನಿಮ್ಮ ಅಡ್ಗೆ ಮಾಡಿದನ್ನು ಟೇಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಆದ್ರೆ ಫಸ್ಟ್ ನಾನ್ ಮಾಡೋ ಅಡ್ಗೆನ ನೀವು ಟೇಸ್ಟ್ ಮಾಡ್ಬೇಕು. ಓಕೆ, ನಾನು ನಿಮ್ಗೋಸ್ಕರ ಒಂದು ಸಣ್ಣ ರೆಸಿಪಿ ಮಾಡ್ತೀನಿ, ಸಣ್ಣ ಅಡ್ಗೆ ಮಾಡ್ತೀನಿ. ಆ ಅಡ್ಗೆಯಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಅಂತ ಹೇಳ್ತೀನಿ. ಆದ್ರೆ ಒಂದೇ ಒಂದು ಇಂಗ್ರೀಡಿಯೆಂಟ್ ಮಾತ್ರ ಯಾವುದು ಅಂತ ಹೇಳೋದಿಲ್ಲ, ಅದ್ ಏನು ಅಂತ ನೀವು ಕಂಡು ಹಿಡಿಬೇಕು. ಸೊ ಇವತ್ತು ನಾನ್ ಮಾಡ್ತಿರೋ ರೆಸಿಪಿ ಕ್ಯಾರೆಟ್ ಸೂಪ್. ಕ್ಯಾರೆಟ್ ಸೂಪ್ ಮಾಡೋದಕ್ಕೆ ನಾನು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್: ಬೇಯಿಸ್ಕೊಂಡಿರೋ ಕ್ಯಾರೆಟ್, ಹಾಲು, ಬೇಯಿಸಿದ ಈರುಳ್ಳಿ, ಉಪ್ಪು, ಕಾಳು ಮೆಣಸಿನ ಪುಡಿ, ಇನ್ನೊಂದು ಡ್ಯಾಶ್. ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ತರಕಾರಿನೆಲ್ಲ ಬೇಯಿಸ್ಕೊಬೇಕು. ಅಂದ್ರೆ ಕ್ಯಾರೆಟ್ ಈರುಳ್ಳಿನ ಬೇಯಿಸ್ಕೊಬೇಕು. ಫಸ್ಟ್ ಮಿಕ್ಸಿ ಜಾರ್ ತಗೋಬೇಕು. ಬೇಯಿಸ್ಕೊಂಡಿರೋ ಕ್ಯಾರೆಟ್ ಹಾಕಿದ್ದೀನಿ. ನೆಕ್ಸ್ಟ್ ಬೇಯಿಸ್ಕೊಂಡಿರೋ ಈರುಳ್ಳಿ, ಒಂದು ಸಣ್ಣ ಈರುಳ್ಳಿ. ಇವಾಗ ಆ ಕಡೆ ತಿರ್ಕೊಳ್ಳಿ. ಇವಾಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆಡ್ ಮಾಡ್ತಾ ಇದ್ದೀನಿ. ತಿರ್ಗಿಮಾ ಇಲ್ಲೇನಂತ ರುಬ್ಕೊಂಡ್ ಬರ್ತೀನಿ. ಓಕೆ, ರುಬ್ಕೊಂಡಿದ್ ರೆಡಿ ಇದೆ. ಮ್ಯಾಂಗೋ ಜ್ಯೂಸ್ ತರ ಕಾಣ್ತಾ ಇದೆ ಅಲ್ಲ. ನೆಕ್ಸ್ಟ್ ಒಂದು ಬಾಣ್ಲಿ ಇಟ್ಕೋಬೇಕು. ಬಾಣ್ಲಿ ಇಟ್ಕೊಂಡ್ಮೇಲೆ ರುಬ್ಕೊಂಡಿರ್ತೀವಲ್ಲ ಆ ಮಿಶ್ರಣನ ಹಾಕೋಬೇಕು. ದಿನಕ್ಕೊಂದು ಕ್ಯಾರೆಟ್ ತಿಂದ್ರೆ ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ ಅಂತ 1 ದಿನ 2 ದಿನ ಕ್ಯಾರೆಟ್ ತಿನ್ಬೋದು, ಆಮೇಲೆ ಬೋರ್ ಆಗುತ್ತೆ. ಅದಕ್ಕೆ ಇವತ್ತು ನವ್ಯ ಸಿಂಪಲ್ ಆದ ಕ್ಯಾರೆಟ್ ಸೂಪ್ ಮಾಡ್ತಿದ್ದಾಳೆ. ನೋಡೋಣ ಇದಕ್ಕೆ ಹಾಕಿರೋ ಸೀಕ್ರೆಟ್ ಇಂಗ್ರೀಡಿಯೆಂಟ್ ನ ಯಾರು ಕರೆಕ್ಟ್ ಆಗಿ ಹೇಳ್ತಾರೆ ಅಂತ. ಯೂಶಲಿ ಸೂಪ್ ಅಂತಂದ್ರೆ ತುಂಬಾ ಲಾಂಗ್ ಪ್ರೊಸೀಜರ್ ಇರುತ್ತೆ, ಹಾಗೆ ಹೇಗೆ ಅನ್ಕೋತಾರೆ. ಬಟ್ ಇದು ತುಂಬಾನೇ ಸಿಂಪಲ್. ನೀವು ಸೂಪ್ ಎಲ್ಲ ಮಾಡ್ತೀರಾ ಮನೇಲಿ? ನಂಗೇನು ಸೂಪ್ ಅಷ್ಟು ಇಷ್ಟ ಇಲ್ಲ, ಅದಕ್ಕೆ ನಾ ನೀವು ಮಾಡಲ್ಲ. ನೀವು ಯಾರು ಕುಡಿಯಲ್ಲ. ಇವತ್ತು ಇದನ್ನ ಟೇಸ್ಟ್ ಮಾಡಿ ಚೆನ್ನಾಗಿತ್ತು ಅಂತಾರೆ ನೀವು ಮನೆಗೆ ಟ್ರೈ ಮಾಡ್ಬೇಕು. ನಾನ್ ಮಾಡ್ಕೊಡೋ ಸೂಪ್ ಕುಡಿದ್ರೆ ದಿನ ಮಾಡ್ಕೊಂಡ್ ಕುಡಿತೀರಾ ನೋಡ್ರಿ ಅಲ್ಲ. ನಾನ್ ಸೂಪ್ ಕುಡಿಬೇಕಾರಲ್ಲ ನನ್ನಾಗ ನಾಪ್ಸ್ಕೊತೀವಿ. ಈಗ ಕುದೀತಾ ಇದೆ. ಸೊ ಆಗಿದೆ. ಸ್ವಲ್ಪ ಸಿಮ್ ಮಾಡ್ಕೊಂಡು ಕಾಳು ಮೆಣಸಿನ ಪುಡಿ ಒಂಚೂರು. ಅಂದ್ರೆ ಇಷ್ಟೇ ತಿಕ್ಕಾಗಿರ್ಬೇಕು? ಸ್ವಲ್ಪ ಇಲ್ಲ, ಬೇಕು ಅಂದ್ರೆ ನಿಮಗೆ ತೆಳ್ಳಗ್ ಮಾಡ್ಕೊಬಹುದು. ಬಟ್ ಸೂಪ್ಸ್ ಅಂದ್ರೆ ಯೂಶಲಿ ತಿಕ್ಕಾಗಿದ್ರೇನೆ ಚಂದ. ಸ್ವಲ್ಪ ಉಪ್ಪು ರುಚಿಗೆ. ಯೂಶಲಿ ಈ ಸೂಪ್ಸ್ ಅಂತಂದ್ರೆ ಕಾರ್ನ್ಫ್ಲೋರ್ಸ್ ಎಲ್ಲ ಆಡ್ ಮಾಡ್ತಾರೆ. ಬಟ್ ಈ ಥಿಕ್ನೆಸ್ ಚೆನ್ನಾಗಿರೋದ್ರಿಂದ ಕಾರ್ನ್ಫ್ಲೋರ್ ಆಡ್ ಮಾಡೋದು ನೆಸೆಸಿಟಿ ಇಲ್ಲ. ಸೂಪ್ ರೆಡಿ ಇದೆ. ಇವಾಗ ನಿಮ್ಗೆ ಟೇಸ್ಟ್ ಮಾಡೋದಕ್ಕೆ ಸರ್ವಿಂಗ್ ಕಪ್ ಹಾಕ್ತಿದ್ದೀನಿ.
ಟೇಸ್ಟ್ ಮಾಡೋದು ಕೊಡೋಕೆ ಮುಂಚೆ ನಾನು ಟೇಸ್ಟ್ ಮಾಡ್ತೀನಿ. ನಿಜವಾಗ್ಲೂ ನಾನು ಇಷ್ಟು ಚೆನ್ನಾಗಿ ಸೂಪ್ ಮಾಡ್ತೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ. ವೆರಿ ಗುಡ್ ನವ್ಯ, ವೆರಿ ಗುಡ್. ಏನ್ ಹೇಳ್ಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಅಷ್ಟು ಚೆನ್ನಾಗಿದ್ಯಾ? ಏನು ಹೇಳ್ಬೇಡಿ, ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು ಅಂತ ಹೇಳಿ ಸಾಕು. ತುಂಬಾ 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 ಚೆನ್ನಾಗಿದೆ. ತುಂಬಾ 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 ಚೆನ್ನಾಗಿದೆ. ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು ಅಂತ ಗೊತ್ತಾಯ್ತಾ? ಕಾರ್ನ್. ಕಾರ್ನ್ ಅಂದ್ರೆ ಮುಸ್ಕಿನ್ ಜೋಳ ಹಾಕಿದೀನಿ ಅಂತ ಹೇಳ್ತಿದ್ದೀರಿ. ಯು ಆರ್ ಅಬ್ಸಲ್ಯೂಟ್ಲಿ ರಾಂಗ್. ಮುಸ್ಕಿನ್ ಜೋಳ ಹಾಕಿದ್ರೆ ಅದರದ್ದು ಬಂದಂಗಾಯ್ತು. ನಿಮ್ಗೆ ಅನ್ಸ್ತೇ ವಿದ್ಯಾ ಅವ್ರೆ? ಅದು ಬೇರೆ ವೆಜಿಟೇಬಲ್ಸ್ ಹಾಕಿದ್ದೀರಾ, ಆದ್ರೆ ಇದು ತಿಕ್ಕಿರೋದಕ್ಕೆ ಮೋಸ್ಟ್ಲಿ ಆಲೂಗಡ್ಡೆ ಏನಾರೇ ಹಾಕಿದ್ದೀರಾ? ಇಲ್ಲ ಅಂತೀರಾ? ಹಾಕಿದ್ದೀರಾ? ನಾವೇ ಕೇಳ್ತೀವಿ. ಆಲೂಗಡ್ಡೆ ಹಾಕಿದೀನಿ ಅನ್ಸುತ್ತಮ್ಮ ನಿಮ್ಗೆ? ಇಲ್ಲ, ನಂಗೆ ಬೇರೆ ಸ್ಮೆಲ್ಲೇ ಬೇರೆ ಇದೆ ಅದು. ಮತ್ತೆ ನಾನು ಅನ್ಕೊಂಡೆ ಮುಸ್ಕಿನ್ ಜೋಳದ್ದು. ಇಲ್ಲಾದ್ರೆ ಸ್ವಲ್ಪ ಏನಾರು ಹಿಟ್ ಮಿಕ್ಸ್ ಮಾಡಿದ್ದೀರಾ ಲೈಟ್ ಆಗಿ? ಹಿಟ್ಟಾದ್ರೆ ನಾನು ಯಾಕೆ ರುಬ್ಬಾಕ್ ಅದನ್ನು ಹಾಕೋತೀನಿ ಹೇಳಿ? ಆಲೂಗಡ್ಡೆ ಅನ್ಕೋತೀರಿ? ಇಲ್ಲಾಂದ್ರೆ ಆಲೂಗಡ್ಡೆ ಇರಬಹುದು. ಆಲೂಗಡ್ಡೆ ಇರ್ಬೋದು. ಆಲೂಗಡ್ಡೆ ಇರ್ಬೋದು ಅಂತ ನೀವ್ ಹೇಗ್ ಹೇಳ್ತೀರಿ? ಆಲೂಗಡ್ಡೆನೆ ಹಾಕಿದೀರಾ ಅಂತ ಹೇಳ್ಬೇಕು. ವೆರಿ ರೈಟ್ಲಿ ಗೆಸ್, ಕರೆಕ್ಟ್ ಆಗಿ ಗೆಸ್ ಮಾಡಿದೀರಾ. ನೀವ್ ಮತ್ತೆ ಅವ್ರಿಗೆ ಆಲೂಗಡ್ಡೆ ಹಾಕಿದೀನ? ಆಲೂಗಡ್ಡೆ ಏನಕ್ಕೆ ಹಾಕ್ತೀರಾ? ಆಲೂಗಡ್ಡೆ ಹಾಕಿಲ್ಲ ಬಿಡಿ. ಆಕ್ಚುಲಿ ಇದು ಬೆಸ್ಟ್ ಸೂಪ್. ಏನಕ್ಕೆ ಅಂತಂದ್ರೆ ನಾವು ಥಿಕ್ನೆಸ್ಗೋಸ್ಕರ ಕಾರ್ನ್ಫ್ಲೋರ್ ಯೂಸ್ ಮಾಡ್ಕೋತಿಲ್ಲ, ಅಥವಾ ಇನ್ಯಾವುದೇ ಜೀರ್ಣ ಆಗದೆ ಇರುವಂತ ಪದಾರ್ಥಗಳನ್ನ ಉಪಯೋಗಿಸ್ಕೋತಿಲ್ಲ. ಎಲ್ಲಾ ತರಕಾರಿನೇ ಹಾಕೊಂಡು ಹಾಲು, ಒಂದ್ ಸ್ವಲ್ಪ ಕಾಳ್ಮೆಣಸು, ಉಪ್ಪು, ತುಂಬಾನೇ ಸಿಂಪಲ್ ಅಂಡ್ ವೆರಿ ಹೆಲ್ದಿ ಸೂಪ್. ಬೇಗ ಯಾರಾದ್ರೂ ಗೆಸ್ಟ್ ಬಂದ್ರು ಬೇಗ ಮಾಡ್ತೀವಿ, ಬೇಗ ಮಾಡಿದೀನಿ. ಸೊ ಮನೆಗೆ ಹೋಗ್ಬಿಟ್ಟು ಟ್ರೈ ಮಾಡಿ. ಖಂಡಿತ ಖಂಡಿತ. ಇನ್ನು ಸೂಪ್ ಮಾಡ್ತಾ ಇರ್ಲಿಲ್ಲ, ಇಷ್ಟ ಇಲ್ಲ ಅಂತ, ಇನ್ಮೇಲೆ ಮಾಡ್ತೀವಿ. ಎನಿವೇ ವಿದ್ಯಾ ಅವರೇ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ನೀವ್ ಗೆದ್ದಿದ್ದೀರಾ. ಸೊ ಫಸ್ಟ್ ನೀವ್ ಅಡ್ಗೆ ಮಾಡ್ಬೇಕು. ಏನ್ ಅಡ್ಗೆ ಮಾಡ್ತೀರಾ? ನಾನು ಮೊದ್ಲು ಇದು ಆಮಟೆಕಾಯಿ ಅಪ್ಪೆ ಹುಳಿ ಮಾಡ್ತೀನಿ. ಆಮಟೆಕಾಯಿ ಅಪ್ಪೆ ಹುಳಿ. ಓಕೆ ಅಮ್ಮ, ಆಮಟೆಕಾಯಿ ಅಪ್ಪೆ ಹುಳಿ ರೆಡಿ ಆಗೋ ತನಕ ನೀವ್ ಕೂತ್ಕೊಂಡಿರಿ. ರೆಡಿ ಆದ್ಮೇಲೆ ಕರಿತೀನಿ. ಆಮಟೆಕಾಯಿ ಅಪ್ಪೆ ಹುಳಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಆಮಟೆಕಾಯಿ, ಬೆಲ್ಲ, ಉಪ್ಪು, ಅರಿಶಿನ, ಇಂಗು, ಕರಿಬೇವು, ಸಾಸಿವೆ, ಒಣಮೆಣಸಿನಕಾಯಿ, ಇಮಾಮಿ ಆಯಿಲ್. ಮೊದ್ಲು ಏನ್ ಮಾಡ್ಕೋಬೇಕು? ಮೊದಲು ಆಮಟೆಕಾಯಿ ಬೇಯಿಸ್ಕೊಳ್ಬೇಕು. ಅದನ್ನ ಸ್ವಲ್ಪ ನೀರಿಗೆ ಅದನ್ನ ಚೆನ್ನಾಗಿ ಗಿಮಿಚ್ಕೊಳ್ಬೇಕು. ಓಕೆ, ಸೊ ಇದು ಬೇಸಿರೋ ಆಮಟೆಕಾಯಿ ನೀವು ತಂದಿದ್ದೀರಿ ಆಗ್ಲೇ? ಹೌದೌದು. ಆಮಟೆಕಾಯಿ ಅಂತಂದ್ರೆ ಏನಿದೆ ಆಕ್ಚುಲಿ? ಮಾವಿನಕಾಯಿ ಇದೆಲ್ಲ? ಇಲ್ಲ ಇಲ್ಲ, ಮಾವಿನಕಾಯಿ ಅಪ್ಪೆ ಹುಳಿ. ಆಕ್ಚುಲ್ ನಮ್ ಕಡೆ ಮಾವಿನಕಾಯಿ ಅಪ್ಪೆ ಹುಳಿ ತುಂಬಾ ಫೇಮಸ್. ಅದ್ರಲ್ಲಿ ನಾನು ಸ್ವಲ್ಪ ಅದು ಕಾಮನ್ ಅಲ್ಲ ಅಂತ ಆಮಟೆಕಾಯಿ ತಗೊಂಡ್ ಬಂದಿದ್ದೀನಿ. ಅಂದ್ರೆ ಇದನ್ನ ಉಪ್ಪಿನಕಾಯಿ ಎಲ್ಲ ಮಾಡ್ಬಹುದು. ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ. ಸುಮಾರು ಮಾಡ್ಬೋದು. ಆಮಟೆಕಾಯಿ ಗೊಜ್ಜು ಮಾಡ್ಬಹುದು, ಅಪ್ಪೆ ಹುಳಿ. ಎಷ್ಟು ವಿಷಲ್ ಹಾಕಿ ಬೇಯಿಸ್ಕೊಂಡ್ರೋದು ಇದನ್ನ? ಇದೊಂದು 3-4 ವಿಸಿಲ್ ಆಗಿದೆ. ಅಂದ್ರೆ ಅದು ಎಳೆದಿದ್ರೆ 2 ವಿಸಿಲಿಗೆ ಪೂರ್ತಿ ಮೆತ್ತಗಾಗುತ್ತೆ. ಇದು ಸ್ವಲ್ಪ ಬಲ್ತಿರೋದಕ್ಕೆ ಒಂದು 3-4 ಬೇಕು. ಓಕೆ, ಇವಾಗ ಒಂದ್ ಬಟ್ಲು ಕೊಡ್ಲಾ? ಹಾ, ಓಕೆ. ಇದಕ್ಕೆ ಸ್ವಲ್ಪ ನೀರ್ ಹಾಕೊಡಿ. ನೀರ್ ಹಾಕೊಡ್ಲಾ? ಹಾ. ಅದನ್ನ ಆಮಟೆಕಾಯಿನ ಕೊಡಿ, ಬೇಯಿಸಿರೋದು. ಸಿಪ್ಪೆ ತಕ್ಕೋಬೇಕಾ? ಇಲ್ಲ, ಸಿಪ್ಪೆ ಏನ್ ಬೇಡ, ಪರವಾಗಿಲ್ಲ. ಆಮೇಲೆ ಇದ್ರ ಜೊತೆ ಎಲ್ಲ ಪೂರ್ತಿ ಅದ್ರಲ್ಲಿರೋ ಪಲ್ಪ್ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಸಿಪ್ಪೆ ಮತ್ತೆ ಇದು 2 ಸೇರ್ ತೆಕ್ಕೊಳ್ಬೇಕು. ಓಕೆ ಓಕೆ. ಇದಂದ್ರೆ ಎಳೆದಿದ್ರೆ ಪೂರ್ತಿನೂ ಇದಕ್ಕೆ ಈ ತರ ಜೂಬು ಒರಟೆಗಳು ಸಿಗಲ್ಲ. ಇದು ಬಲ್ತಿರೋದಕ್ಕೆ ಇದು ಹೀಗೆ ಸಿಕ್ಕಿದೆ ಅಷ್ಟೇ. ನಿಮ್ಮೂರ್ ಶಿರ್ಸಿ ಕಡೆ ಈ ತರ ಹುಳಿ ಎಲ್ಲ ಫೇಮಸ್ ಅಲ್ಲ? ಆಮಟೆಕಾಯಿ ಜಾಸ್ತಿ ಉಪಯೋಗಿಸ್ತೀರಿ? ಆಮಟೆಕಾಯಿ ಇದು ಮಾಡ್ತೀವಿ. ಆದ್ರೆ ಮಾವಿನಕಾಯಿ ಅಪ್ಪೆ ಹುಳಿ ಅಂದ್ರೆ ತುಂಬಾ ಜಾಸ್ತಿ. ಸಾಮಾನ್ಯ ಮಾವಿನಕಾಯಿ ಸೀಸನ್ ಅಲ್ಲಿ ಪ್ರತಿದಿನನೂ ಇರ್ಲೇಬೇಕು ಉಳ್ತಾರ. ಹೌದಾ? ಅಂದ್ರೆ ಏನ್ ಸ್ವೀಟ್ ತಿಂದ್ರುನು ಈ ತರ ಲಾಸ್ಟ್ಗೆ ಇದನ್ನ ತಿಂದ್ರೆ ತಿಂದಿದ್ದಷ್ಟು ಪೂರ್ತಿ ಜೀರ್ಣ ಆಗುತ್ತೆ ಅಂತ. ಓಕೆ ಓಕೆ. ಮಾವಿನಕಾಯಿ ಅಪ್ಪೆ ಹುಳಿ ಇದೇ ತರ, ಆದ್ರೆ ಆಮಟೆಕಾಯಿ ಬದಲು ಮಾವಿನಕಾಯಿ ಹಾಕೊಳ್ಳೋದು? ಹೌದೌದು, ಆಮಟೆಕಾಯಿ ಬದಲು ಮಾವಿನಕಾಯಿ. ಆ ಸೋರ್ನೆಸ್ ಆಗ್ಲೇ ಮುಗಕ್ ಬಡಿತಿದೆ, ಒಂಥರ ಹುಳಿ ಹುಳಿ ಅನ್ಸುತ್ತೆ. ಹೌದು. ಇದಾದ್ರೆ ಅದ್ರಷ್ಟು ಪಲ್ಪ್ ಬರಲ್ಲ,
ಆದ್ರೆ ಮಾವಿನಕಾಯಿ ಆದ್ರೆ ತುಂಬಾ ಪಲ್ಪ್ ಬರುತ್ತೆ. ಅದ್ರಲ್ಲಿ ಮಾವಿನಕಾಯಲ್ಲಿ 2 ತರ ಮಾಡ್ತಾರೆ. ಒಂದ್ ಸ್ವಲ್ಪ ಅನ್ನಕ್ಕೆ ಹಾಕೊಳ್ಬೇಕು ಅಂದ್ರೆ ದಪ್ಪ ಮಾಡ್ತಾರೆ. ಇನ್ನು ಇದು ಕುಡಿಬೇಕು ಅಂದ್ರೆ ಅದನ್ನ ಗ್ಲಾಸ್ಗೆ ಹಾಕೊಂಡು ಕುಡಿಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ನೀರ್ ಹಾಕಿ ತೆಳ್ಳಗ್ ಮಾಡ್ಕೊಳ್ತಾರೆ. ಸೊ ಈಗ ಪಲ್ಪ್ ತಕೊಂಡೋಗಾಗಿದೆ ಅಲ್ಲ? ಹಾ ಆಯ್ತು. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬೇಕು. ಸೊ ಈಗ ಪಲ್ಪ್ ಇಲ್ದೇ ಇರೋ ನೀಟಾಗಿ ತಕೊಂಡಿದೀವಿ, ನಾರಿಲ್ದೇ ಇರೋ ಹಾಗೆ. ಹೌದು, ನಾರಿಲ್ದೆ ಹೋದಾಗ್ಬೇಕು. ಶಿಲ್ಸಿ ಕಡೆ ಅಡುಗೆಗಳು ತುಂಬಾನೇ ಸಿಂಪಲ್, ಆದ್ರೆ ಟೇಸ್ಟ್ ನಲ್ಲಿ ನೋ ಕಾಂಪ್ರಮೈಸ್. ಅದೇ ರೀತಿ ಈ ಅಮಟೆಕಾಯಿ ಅಪ್ಪೆ ಹುಳಿ ಕೂಡ ಸ್ವಲ್ಪ ಬಿಸಿ ಅನ್ನಕ್ಕೆ ಈ ಹುಳಿಯಾದ ಅಪ್ಪೆ ಹುಳಿ ಇದ್ರೆ ಏನ್ ಚಂದ ಅಲ್ವಾ. ಅಮಟೆಕಾಯಿ ಅಪ್ಪೆ ಹುಳಿ ಮಾಡೋದು ಹೇಗೆ ಅಂತ ನೋಡ್ಕೊಂತಿದ್ವಿ. ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡೋಣ ಬನ್ನಿ. ಬೆಲ್ಲ ಕರಗಿದ್ಯಾ? ಹಾ ಕರಗಿದೆ ನವ್ಯ. ನೆಕ್ಸ್ಟ್ ಈಗ ಒಗ್ಗರಣೆ ಹಾಕ್ಬೇಕು ಇದಕ್ಕೆ. ಓಕೆ, ಬಾಣ್ಲಿ ಕೊಡ. ಹಾ ಹೌದು. ಇದಕ್ಕೆ ಬೇಕಾದ್ರೆ ಬೇಕು ಅಂದವರು ಇಷ್ಟಪಟ್ಟವ್ರು ಬೆಳ್ಳುಳ್ಳಿನೂ ಹಾಕೊಳ್ಬಹುದು. ಬೆಳ್ಳುಳ್ಳಿನ? ಹೌದು, ಒಗ್ಗರಣೆಗೆ ಬೆಳ್ಳುಳ್ಳಿನೂ ಹಾಕ್ಬಹುದು. ಈಗ ನಾನು ಹಿಂಗ್ ಹಾಕ್ತಾ ಇದ್ದೀನಿ. ಅದು ಯಾರು ಬೆಳ್ಳುಳ್ಳಿ ಇಷ್ಟ ಪಡಲ್ವಾ ಅವ್ರು ಹಿಂಗ್ ಹಾಕೊಳ್ಬಹುದು. ಒಣಮೆಣಸಿನ್ಕಾಯಿ, ಸಾಸಿವೆ ಹಾಕಿ. ಸೊ 1 2 ರಿಂದ 3 ಒಣಮೆಣಸಿನ್ಕಾಯಿ ಸಾಕು? ಹಾ ಸಾಕು. ಕರಿಬೇವು, ಅರಿಶಿಣದ ಪುಡಿ. ಅರಿಶಿಣ, ಕೊನೆಗೆ ಚೂರಿಂಗ್. ತುಂಬಾ ಖಾರ ಬೇಕು ಅಂದ್ರೆ ಪೂರ್ತಿನೂ ಎಲ್ಲನೂ ಅರ್ಬೇಕು, ಇಲ್ಲ ಅಂದ್ರೆ ಸ್ವಲ್ಪ ಇದು ಮಾಡ್ಕೊಂಡ್ರೆ ಸಾಕಾಗುತ್ತೆ. ವಿದ್ಯಾ, ನೀವು ನಗೆಕೂಟದ ಸದಸ್ಯೆ. ಸೊ ನಿಮ್ ನಗೆಕೂಟದಲ್ಲಿ ಫನ್, ಮಸ್ತಿ, ಜೋಕ್ಸ್ ಕ್ರ್ಯಾಕ್ ಮಾಡೋದು ಅದೆಲ್ಲ ಇರುತ್ತಾ? ತುಂಬಾ ಇರುತ್ತೆ. ದಿನ ಸಾಯಂಕಾಲ 5 ಗಂಟೆಯಿಂದ 6 ಗಂಟೆ ಒಬ್ಬೊಬ್ರು ಒಂದೊಂದ್ ತರ ಜೋಕ್ಸು, ಬೇರೆ ಬೇರೆ ಯಾವ್ದಾವ್ದೋ ಟಾಪಿಕ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಓಕೆ, ನಿಮ್ ನಗೆಕೂಟ ಅಂದ್ಮೇಲೆ ನಗೆಕೂಟ ಹೆಸರಲ್ಲೇ ಇದೆ. ನಗೋದಕ್ಕೆ ನೀವು ಅಲ್ಲಿಗೆಲ್ಲ ಸೇರೋದು? ಬರೀ ನಗೋದು ಒಂದೇ ಅಲ್ಲ, ಎಲ್ಲ ಸ್ವಲ್ಪ ಲೈಟ್ ಆಗಿ ಎಕ್ಸರ್ಸೈಸ್ ಮಾಡ್ತೀವಿ. ಎಕ್ಸರ್ಸೈಸ್ ಮಾಡ್ತೀರಾ? ಓಕೆ. ಬಟ್ ಮೇನ್ ಆಗಿ ನಕ್ಕರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತಾರೆ. ಹೌದು. ಸೊ ನಕ್ಕೆ ನಗ್ತೀರಾ? ನಕ್ಕೆ ನನಗೋಸ್ಕರ ಅದು ನಗೆ ಕೂಟ ಅಂದ್ರೆ ಒಂಥರ ನಗೆ ಯೋಗ ಅಂತ ಹೇಳ್ತಾರೆ. ಅಂದ್ರೆ ನಗ್ನಗ್ತಾ ಮಾಡೋದು. ನನ್ಗೀಗ 3 ತರ ನಗೆ ಯೋಗ ತೋರಿಸ್ತೀರಾ? 3 ತರ ನಗಬೇಕು ನನ್ಗೋಸ್ಕರ ನೀವು. ಹೌದಾ? ಸೌಂಡ್ಲೆಸ್ ಜನರೇಟರ್. ಹೌದು ಹೌದು. ಇದಂದ್ರೆ ನಮಗೆ ಒಂಥರ ಒಳಗಡೆ ಎಲ್ಲ ತುಂಬಾನೇ ಎಕ್ಸರ್ಸೈಸ್ ಆಗುತ್ತೆ ಈ ತರ ನಗೋದ್ರಿಂದವ. ಇನ್ನೊಂದ್ ತರ ಇರುತ್ತೆ. ಓಹೋ 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 ಓಕೆ, ಇವಾಗ ಇಬ್ರು ಮಾಡೋಣ. ಓಕೆ ಓಕೆ. ರೆಡಿ? ಫಸ್ಟ್ ರೈಟ್ ಲೆಫ್ಟ್? ಫಸ್ಟ್ ಒಳಗಡೆ ತಗೊಂಡ, ಲೆಫ್ಟ್. ನಿಮ್ಗೆ ರೈಟ್ ಆಗುತ್ತೆ. ಓಕೆ. ಓಕೆ, ನೆಕ್ಸ್ಟ್ ಇನ್ನೊಂಥರ ಲಯನ್ ಲಾಫ್ಟರ್ ಅಂತ. ಸಿಂಹನ ಲಯನ್ ಲಾಫ್ಟರ್ ಅಂತ. ಯಾಕೆ ಭಯ ಆಗೋಯ್ತಾ? ನಗೋದ್ರ ಬದಲು ಭಯ ಪಡ್ತಾ ಇದ್ದೀರಾ? ನಿಮಗ್ ತುಂಬಾ ಇಷ್ಟ ಆಗಿರೋ ನಗು ಯಾವುದು? ನನಗೆ ನನಗೂ ತುಂಬಾ ಫೇವರೇಟ್ ಆಗೋಯ್ತು. ಓಕೆ, ನಿಮ್ ನಿಜವಾದ ನಗು? ತುಂಬಾ ಚೆನ್ನಾಗಿ ನಗ್ತೀರಾ. ಇನ್ನು ನಗೆ ಕೂಟದ ಬಗ್ಗೆ ಸಾಕಷ್ಟು ಮಾತಾಡೋದೇ ನಿಮ್ಮ ಹತ್ರ. ಅದಕ್ಕೂ ಮುಂಚೆ ನೀವ್ ಮಾಡಿರೋ ಅಮಟೆಕಾಯಿ ಅಪ್ಪೆ ಹುಳಿ ಟೇಸ್ಟ್ ಮಾಡ್ಬೇಕು ಅಂತ ಕಾಯ್ತಾ ಇದ್ದೀನಿ. ಟೇಸ್ಟ್ ಕೊಡ್ತೀರಾ? ಖಂಡಿತ. ಸರ್ವಿಂಗ್ ಬೌಲ್ ಕೊಡ್ಲಾ? ಅಮಟೆಕಾಯಿ ಅಪ್ಪೆ ಹುಳಿ ರೆಡಿ. ನೋಡಿ, ನಿಮ್ ಬಾಯಲ್ಲಿ ನೀರ್ ಬರ್ತಾ ಇದೆ. ಇಲ್ಲ, ಆಕ್ಚುಲಿ ನಗು ಬರ್ತಾ ಇದೆ. ಇಲ್ಲ, ಈಗ ತಿನ್ಕೊಂಡು ಇದು. ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ, ಆಕ್ಚುಲಿ ಆ ಹುಳಿ ಅರೋಮಾ ಇದೆಯಾ, ಸುವರ್ ಟೇಸ್ಟ್, ಅದೇ ಹಂಗೆ ಫುಲ್ ಸಲೈವ ಸಕ್ರಿಕೆಟ್ ಆಗ್ತದೆ. ಅದಕ್ಕೂ ಮುಂಚೆ ಫಸ್ಟ್ ನಿಮ್ಮ ಮತ್ತೆ ಅವ್ರನ್ನ ಕರೆಯೋಣ, ಅವ್ರು ಟೇಸ್ಟ್ ಮಾಡ್ಲಿ. ಕರೀರಿ ಅವ್ರನ್ನ. ಬನ್ನಿ. ಅಮ್ಮ, ಅಮಟೆಕಾಯಿ ಇಷ್ಟ ಆಗುತ್ತಾ ನಿಮ್ಗೆ? ಇಷ್ಟ ಆಗುತ್ತೆ. ಓಕೆ, ಟೇಸ್ಟ್ ಮಾಡಿ ಮಾ. ಅಮಟೆಕಾಯಿ ಅಪ್ಪೆ ಹುಳಿ ಹೇಗಾಗಿದೆ ಅಂತ ಹೇಳಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಏನ್ ಜಾಸ್ತಿ ಏನ್ ಕಮ್ಮಿ? ಏನಿಲ್ಲ, ಸರಿಯಾಗಿದೆ. ಶ್ಯೂರ್? ಇಷ್ಟೊತ್ತು ಬೇಕಾ ರುಚಿ ಹೇಳಕ್ಕೆ? ಸ್ವಲ್ಪ
ಶಿರ್ಸಿ ಅವರು ಅಮಟೆಕಾಯಲ್ಲಿ ಅಪ್ಪೆ ಹುಳಿ ಮಾಡ್ಕೊಟ್ಟಿದ್ದಾರೆ. ಮಾವಿನಕಾಯಿಗಿಂತ ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಅಂತ ಎಲ್ಲ ನಾನು ಅನ್ಕೊಂತಾ ಇದ್ದೆ. ಆದ್ರೆ ನೀವೇನ್ ಮಾಡಿದೀರಾ? ಮಾವಿನಕಾಯಿ ಚೆನ್ನಾಗೇ ಇರಬೇಕು ಅಂತ ನಂಗೆ ಅನ್ಸುತ್ತೆ. ನಾನ್ ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ನೀವು ಪ್ರಾಮಿಸ್ ಕೂಡ ಮಾಡಿದ್ರಿ. ಈಗೇನಾಯ್ತು? ವೆರಿ ಗುಡ್, ನಿಮ್ಮ ಕಾನ್ಫಿಡೆನ್ಸ್ ಚೆನ್ನಾಗಿದೆ. ನೀವು ಪ್ರಾಮಿಸ್ ಮಾಡಿದಾಗೆ ನಿಮ್ ಪ್ರಾಮಿಸ್ ನೀವು ಉಳಿಸ್ಕೊಂಡಿದ್ದೀರಾ. ಸೊ ಮಾವಿನಕಾಯಿ ಕಂಪೇರ್ ಮಾಡಿದ್ರೆ ಅಮಟೆಕಾಯಿ ತುಂಬಾ ಚೆನ್ನಾಗಿದೆ. ಮಾವಿನಕಾಯಿ ಆದ್ರೆ ತುಂಬಾ ಹುಳಿ ಅನ್ಸುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಬಟ್ ಇದೊಂಥರ ಬ್ಲ್ಯಾಂಡ್ ಆಗಿದೆ, ಪರ್ಫೆಕ್ಟ್. ತೀರಾ ಹುಳಿನೂ ಇಲ್ಲ, ತೀರಾ ಸಪ್ಪೇನೂ ಇಲ್ಲ. ಸೊ ಕರೆಕ್ಟ್ ಆಗಿ ಮಾಡ್ಕೊಟ್ಟಿದ್ದೀರಿ, ಥ್ಯಾಂಕ್ ಯು. ಅಮಟೆಕಾಯಿ ಅಪ್ಪೆ ಹುಳಿ ಮಾಡೋ ವಿಧಾನ: ಮೊದಲು ಬೇಯಿಸಿದ ಅಮಟೆಕಾಯಿಯಿಂದ ಹುಳಿ ತೆಗೆಯಿರಿ. ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಒಣಮೆಣಸಿನಕಾಯಿ, ಸಾಸಿವೆ, ಕರಿಬೇವು, ಚಿಟಿಕೆ ಅರಿಶಿನ, ಇಂಗು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ನಂತರ ಅಮಟೆಕಾಯಿ ಹುಳಿಗೆ ಸ್ವಲ್ಪ ಬೆಲ್ಲ, ಉಪ್ಪು, ಮೊದಲೇ ಮಾಡಿದ ಒಗ್ಗರಣೆ ಹಾಕಿ ಬೆರೆಸಿ. ಈಗ ರುಚಿಕರವಾದ ಅಮಟೆಕಾಯಿ ಅಪ್ಪೆ ಹುಳಿ ಸವಿಯಲು ಸಿದ್ಧ. ಅಮ್ಮ, ನೀವೇನ್ ಅಡ್ಗೆ ಮಾಡ್ತಾ ಇದ್ದೀರಾ? ಸೌತೆಕಾಯಿ ಖಾರದ ದೋಸೆ. ಸೌತೆಕಾಯಿ ಖಾರದ ದೋಸೆ. ಖಾರದ ದೋಸೆ ಸೌತೆಕಾಯಲ್ಲಿ ದೋಸೆನಾ? ಚೆನ್ನಾಗಿರುತ್ತೆ. ಚೆನ್ನಾಗಿರತ್ತಾ? ಶ್ಯೂರ್. ಓಕೆ, ಸೌತೆಕಾಯಿ ಖಾರದ ದೋಸೆ ಚೆನ್ನಾಗಿರುತ್ತಂತೆ. ಆದ್ಮೇಲೆ ನಿಮ್ಮನ್ನ ಕರಿತೀವಿ, ಅಲ್ಲಿ ತನಕ ರೆಸ್ಟ್ ತಗೊಳ್ಳಿ. ಸೌತೆಕಾಯಿ ಖಾರ ದೋಸೆ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಮ್ಮ? ಸೌತೆಕಾಯಿ, ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆಸಿಟ್ಟಿರೋದು, ಆಮೇಲೆ ಈರುಳ್ಳಿ, ಇಂಗು, ಅರಿಶಿನ, ಕೊತ್ತಂಬರಿ ಸೊಪ್ಪು, ಬೆಣ್ಣೆ, ಉಪ್ಪು, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಜೀರಿಗೆ, ಇಮಾಮಿ ಆಯಿಲ್. ಮೊದ್ಲೇನ್ ಮಾಡ್ಕೋಬೇಕಮ್ಮ? ಸೌತೆಕಾಯಿ, ಅಕ್ಕಿ, ಉದ್ದಿನಬೇಳೆ ನೆನೆಸಿಟ್ಟಿರೋದು, ಆಮೇಲೆ ಅದನ್ನ ತಿರುಗ್ಕೋಬೇಕು. ಅದು ಈರುಳ್ಳಿ. ಜಾರ್ ಕೊಡ್ಲಾ? ಎಷ್ಟೊತ್ತು ನೆನ್ಸ್ಕೊಂಡಿದ್ದೀರಾ ಅಮ್ಮ? 1 ಗಂಟೆ ಅಷ್ಟೇ. 1 ರಿಂದ 2 ಗಂಟೆ ಅಷ್ಟೇ, ಅಷ್ಟರೊಳಗೆ ನೆಂದೋಗಿರುತ್ತೆ, ಪರವಾಗಿಲ್ಲ. ಓಕೆ, ಇದನ್ನ ಹಾಕೊಳ್ಳೋಣ. ಹಾಂ, ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಡ್ಬೇಕು. ಆಮೇಲೆ ಜೀರಿಗೆ ಹಾಕ್ಕೊಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಕೊತ್ತಂಬರಿ, ಕರಿಬೇವು. ಇದು ಮೊದಲು ಸ್ವಲ್ಪ ಅರ್ಧ ನುಣ್ಣಗೆ ಮಾಡ್ಕೊಂಡ್ಬಿಟ್ಟ ಮೇಲೆ ಸೌತೆಕಾಯಿ ಅದನ್ನು ಇದ್ರ ಜೊತೆಲೆ ಹಾಕಿ. ಕರಿಬೇವು ಹಾಕ್ಲಾ? ಹಾಂ, ಇದಕ್ಕೆ ಸೌತೆಕಾಯಿ ಹಾಕೊಳ್ಳೋದಾ? ಸೌತೆಕಾಯಿ, ಈರುಳ್ಳಿ. ಈಗ ಈರುಳ್ಳಿ ಸ್ವಲ್ಪ. ತವಾ ಕೊಡ್ತೀರಾ? ಬಿಸಿ ಮಾಡ್ತೀನಿ. ರುಬ್ಕೊಳ್ಳೋಷ್ಟ್ರಲ್ಲಿ ತವಾ ಕಾಯಿಸ್ಕೊಳ್ಳೋಣ. ಒಂದು ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ರಾತ್ರಿ ನೆನೆಸಿಟ್ಬಿಟ್ಟು ರುಬ್ಬಿದ್ಮೇಲೆ ಅದು 3-4 ಗಂಟೆಗಳ ಕಾಲ ನೆನಿಬೇಕು. ಸೊ ಹೀಗೆ ರುಬ್ಬಿದ್ಮೇಲೆ ನೆನಿಬೇಕು. ಅಂದ್ರೆ ಈಗ ರಾತ್ರಿ ರುಬ್ಕೊಂಡು ಬೆಳಗ್ಗೆ ದೋಸೆ ಹಾಕೋಬಹುದು? ಹಾಕೋಬಹುದು. ಓಕೆ, ನೀವು ಹಿಟ್ಟು ರೆಡಿ ಇರೋ ತಂದಿದ್ದೀರಾ? ಹಿಟ್ಟು ರೆಡಿ ಇರೋದು ತಂದಿದ್ದೀರಾ? ತಂದಿದ್ದೀನಿ. ಇಷ್ಟು ಕನ್ಸಿಸ್ಟೆನ್ಸಿ ಸಾಕಾ? ಅದಕ್ಕೆ ಅದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ. ಕೊತ್ತಂಬರಿ ಸೊಪ್ಪು ಹಾಕಿ. ಒಂಚೂರು ಎಣ್ಣೆ ಕೊಡಿ. ಇನ್ನ ಬೇರೆ ಯಾವ ತರ ದೋಸೆ ಮಾಡ್ತೀರಾ? ಅಂದ್ರೆ ಬೂದ್ಗುಂಬಳಕಾಯಿ ದೋಸೆ, ಸೋರೆಕಾಯಿ ದೋಸೆ. ಅಂದ್ರೆ ಅದನ್ನು ಅಕ್ಕಿ ನೆನೆಸ್ಬಿಟ್ಟು ಅದಕ್ಕೆಲ್ಲ ಸ್ವಲ್ಪ ಉದ್ದಿನ ಬೇಳೆ ಹಾಕಿದ್ರೆ ಸಾಕು. ಅಕ್ಕಿ ನೆನೆಸಿಟ್ಬಿಟ್ಟು ಮೊದಲು ಅಕ್ಕಿ ಎಲ್ಲ ತಿರ್ಕೊಂಡು ಆಮೇಲೆ ಸೋರೆಕಾಯಿ ಹಾಕೊಂಡು. ಸೌತೆಕಾಯ್ದು ಖಾರದ ದೋಸೆ ತುಂಬಾ ಚೆನ್ನಾಗಿದೆ, ನೋಡಿ ಹೇಳಿ. ತುಂಬಾ ಚೆನ್ನಾಗಿದೆ ಅಂತ. ನೋಡೋದಕ್ಕೇನೋ ತುಂಬಾ ಚೆನ್ನಾಗಿ ಕಾಣ್ತಿದೆ, ಕಲರ್ಫುಲ್ ಆಗಿ. ಟೇಸ್ಟ್ ಹೇಗಿದೆ ಅಂತ ಯಾರು ನೋಡ್ಲಿ? ನೀವು ತಿಂದು ನೋಡಿ ಹೇಳಿ. ಇಲ್ಲ, ಫಸ್ಟ್ ವಿದ್ಯಾ ಅವ್ರು ನೋಡ್ಲಿ. ಹೌದಾ? ಕರೀರಿ ವಿದ್ಯಾ ಅವ್ರು. ವಿದ್ಯಾ ಬಾ. ವಿದ್ಯಾ ಅವರೇ, ಸೌತೆಕಾಯಿ ಖಾರದ ದೋಸೆ ಹೇಗಾಗಿದೆ ಟೇಸ್ಟ್ ಮಾಡಿ. ಖಂಡಿತ ಮಾಡ್ತೀನಿ, ತುಂಬಾ ಹೊಟ್ಟೆ ಹಸಿತಾ ಇದೆ. ಅದೇ ಇದಕ್ಕೆಲ್ಲೋ ಒಂದ್ ಕಡೆ ನಂಗೆ ಇನ್ನೇನೋ ಒಂದ್ ಬೇಕಲ್ಲ. ಏನು? ನಮಗೆ ಅಲ್ಲಿ ಬೆಣ್ಣೆ ಇದೆ, ಒಂಚೂರು ಹಾಕಿ. ಓ, ಒಳ್ಳೆ ಬೆಣ್ಣೆ ದೋಸೆ ಆಯ್ತು ಈಗ.
ಇದು ಇನ್ನೊಂದು ತರ ನಗೋದಾ? ಓಕೆ, ಕೂಲ್ 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 ಕೂಲ್. ಏನ್ ಹೇಳ್ಬೇಕು ಗೊತ್ತಾಗಲ್ಲ. ಹಂಗಾರೆ ಬೇಗ ಕೊಡಿ, ನಾನು ತಿಂದ್ಬಿಡ್ತೀನಿ. ನಾನು ಆಕ್ಚುಲಿ ಫಸ್ಟ್ ಟೇಸ್ಟ್ ಮಾಡ್ಬೇಕು ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅಂತ. ಓಕೆ. ತುಂಬಾ ಚೆನ್ನಾಗಿದೆ ದೋಸೆ. ಸೌತೆಕಾಯಿ ಖಾರ ದೋಸೆ ಮಾಡುವ ವಿಧಾನ. ಮೊದಲು ಒಂದು ಮಿಕ್ಸಿ ಜಾರಿಗೆ 1 ರಿಂದ 2 ಗಂಟೆಗಳ ಕಾಲ ನೆನೆಸಿದ ಅಕ್ಕಿ, ಉದ್ದಿನಬೇಳೆ, ಒಣ ಮೆಣಸಿನಕಾಯಿ, ಜೀರಿಗೆ, ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ನೀರು ಹಾಕಿ ರುಬ್ಬಿ, ಜೊತೆಗೆ ಹೆಚ್ಚಿದ ಸೌತೆಕಾಯಿ, ಈರುಳ್ಳಿ ಹಾಕಿ ರುಬ್ಬಿಕೊಳ್ಳಿ. ಈಗ ರುಬ್ಬಿದ ಮಿಶ್ರಣವನ್ನು 3 ರಿಂದ 4 ಗಂಟೆಗಳ ಕಾಲ ನೆನೆಯಲು ಬಿಡಿ. ನಂತರ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ಬೆರೆಸಿ. ಈಗ ತವಾದ ಮೇಲೆ ಬೆರೆಸಿದ ಮಿಶ್ರಣವನ್ನು ದೋಸೆ ಹಾಕಿಕೊಳ್ಳಿ. ಈಗ ರುಚಿಕರವಾದ ಸೌತೆಕಾಯಿ ಖಾರ ದೋಸೆ ಸವಿಯಲು ಸಿದ್ಧ. ಸೊ ಇಬ್ರು ಒಂದು ಒಳ್ಳೊಳ್ಳೆ ಅಡುಗೆ ಹೇಳ್ಕೊಟ್ರಿ. ನೋಡೋಣ ನಮ್ಮ ನೆಕ್ಸ್ಟ್ ವ್ಯೂವರ್ ಸೆಗ್ಮೆಂಟ್ ಅಲ್ಲಿ ಯಾವ ಹೊಸ ಅಡುಗೆ ಕಲ್ತ್ಕೊಂತಾ ಇದೀವಿ ಅಂತ. ಓಕೆ, ಶ್ರೀವಾಣಿ ಅನ್ನೋರು ಇಮೇಲ್ ಮಾಡಿದ್ದಾರೆ, ಸಬ್ಸಿಗೆ ಸೊಪ್ಪಿನ ಬಾತ್ ಮಾಡೋದು ಹೇಗೆ ಅಂತ. ಸಬ್ಸಿಗೆ ಸೊಪ್ಪಿನ ಬಾತ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಸಬ್ಸಿಗೆ ಸೊಪ್ಪು, ಒಣಮೆಣಸಿನಕಾಯಿ, ಉಪ್ಪು, ದಪ್ಪ ಮೆಣಸಿನಕಾಯಿ, ಹುಣಸೆ ಹಣ್ಣು, ಚಕ್ಕೆ, ಮರಾಠ ಮೊಗ್ಗು, ಅರಿಶಿಣ, ಗಸಗಸೆ, ಒಣ ಕೊಬ್ಬರಿ ತುರಿ, ಸಾಸಿವೆ, ಉದ್ದಿನಬೇಳೆ, ಕೊತ್ತಂಬರಿ ಬೀಜ, ಕಡಲೆಬೇಳೆ, ಇಮಾಮಿ ಸನ್ಫ್ಲವರ್ ಆಯಿಲ್, ಅನ್ನ. ಮೊದಲೇನ್ ಮಾಡ್ಕೋಬೇಕು? ಒಂದು ಕಡಾಯಿ ಕೊಡಿ, ದಾಲ್ಚಿನ್ನಿ ಕೊಡಿ. ದಾಲ್ಚಿನ್ನಿ, ದಾಲ್ಚಿನ್ನಿ, ಮರಾಠ ಮೊಗ್ಗು, ಕಡಲೆಬೇಳೆ ಕೊಡಿ. ಆಮೇಲೆ ಉದ್ದಿನ ಬೇಳೆ 1-2 ಸ್ಪೂನು. ಓಕೆ, ಇದನ್ನು ಹುರಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಬೀಜ ಹಾಕಾಯ್ತು, ಯಾಕಂದ್ರೆ ಇದು ಬೇಗ ಹುರಿದು ಹೋಗುತ್ತೆ. ಮೆಣಸಿನಕಾಯಿಯು ಇದರಲ್ಲೇ ಹಾಕೊಳ್ಬಹುದು. ಈಗ ಒಂಚೂರು ಗಸಗಸೆ ಹಾಕಿ, 1 ಸ್ಪೂನ್ ಗಸಗಸೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕು. ಜಾರ್ ಕೊಡ್ಲಾ? ಕೊಬ್ಬರಿ ಹಾಕಿ, ಈಗ ತರಿಯಾಗೆ ಪುಡಿ ಮಾಡ್ಕೋಬೇಕು. ಸ್ವಲ್ಪ ತುಂಬಾ ನೈಸ್ ಆಗಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ತರಿ ಇದ್ರೆ ಚೆನ್ನಾಗಿರುತ್ತೆ ಅನ್ನ ಕಲ್ಸೋಕೆ. ಓಕೆ, ಇವಾಗ ಒಂದು ಕಡಾಯಿ ಕೊಡಿ. ಆಮೇಲೆ ಸಾಸಿವೆ ಕಾಳು, ಸಿರ್ಸಿನಲ್ಲಿ ಯಾಣ ತುಂಬಾನೇ ಫೇಮಸ್ ಅಲ್ಲ? ಹೌದು, ಶಿರ್ಸಿನಲ್ಲಿ ಯಾಣ ಫೇಮಸ್. ನೀವು ಮಾರಿಕಾಂಬಾ ಟೆಂಪಲ್ ನೋಡಿದ್ದೀರಾ? ಶಿರ್ಸಿಯಲ್ಲಿ ಅದು ಫೇಮಸ್. ಮಾರಿಕಾಂಬಾ ಟೆಂಪಲ್ ಬಗ್ಗೆ ಸಾಕಷ್ಟು ಕೇಳಿದ್ದೀನಿ. ಬಟ್ ಅಂದ್ರೆ ವರ್ಷ ಬಿಟ್ಟು ವರ್ಷ ಜಾತ್ರೆ ಆಗುತ್ತೆ. ನಮ್ಗೆ ನಿಮ್ ಊರ್ ಯಾವ್ದು ಅಂದ್ರೆ ನೇಟಿವ್ ಶಿರ್ಸಿ ಅಂದ್ಕೊಳ್ಳೆ ನೀವು ಮಾರಿಕಾಂಬಾ ಟೆಂಪಲ್ ಅಲ್ವಾ ಅಂತ ಜನ ಹಿಂಗ್ ಹೇಳುವಷ್ಟು ಅದು ಫೇಮಸ್ ಆಗಿದೆ. ಡಾಕ್ಟರ್ ಸಿಡಿಸಿದೆ. ಈಗ ನೆಕ್ಸ್ಟ್ ಸೊಪ್ಪು. ಅನ್ನ ಎಷ್ಟಿದೆಯೋ ಅದಕ್ಕೆ ಸ್ವಲ್ಪ ಹದವಾಗಿ ಸೊಪ್ಪು ಹಾಕೊಳ್ಬೇಕು. ಸ್ವಲ್ಪ ಅರಿಶಿನ. ಅಂದ್ರೆ ಈಗ ನೀವು ಅನ್ನ ಎಷ್ಟು ತಗೊಂಡಿದ್ರೆ ಇದ್ರ ಅರ್ಧದಷ್ಟು ಸೊಪ್ಪು ತಗೊಂಡಿದ್ದೀವಿ. ದಪ್ಪ ಮೆಣಸಿನಕಾಯಿ, ಸ್ವಲ್ಪ ಅರಿಶಿನ. ವಿದ್ಯಾ ಅವರೇ, ನೀವ್ ನಗೆ ಕೂಟಕ್ಕೆ ಹೋಗ್ತೀರಿ, ಸಾಕಷ್ಟು ನಗೆ ಹನಿಗಳನ್ನ ಶೇರ್ ಮಾಡ್ಕೋತೀರಿ ಅಂತಂದ್ರಿ. ನನ್ಗೋಸ್ಕರ ಒಂದ್ ಜೋಕ್ ಹೇಳ್ತೀರಾ? ಒಂದ್ಸಲ ಒಬ್ನು ಬಡವ, ಅವನಿಗೆ ಏಕದಮ್ ಶ್ರೀಮಂತ ಆಗ್ಬೇಕು ಅಂತ ಅನ್ಸ್ತು. ಅದಕ್ಕೆ ಅವನ ಕೃಷ್ಣನ ಕುರಿತು ತಪಸ್ ಮಾಡಕ್ ಕುತ್ಕೊಳ್ತಾನೆ. ಆವಾಗ ಕೃಷ್ಣ ಪ್ರತ್ಯಕ್ಷ ಆಗ್ತಾನೆ, ಏನ್ ವರ ಬೇಕು ಕೇಳು ಅಂತ. ನನಗೆ ಒಂದಷ್ಟು ತುಂಬಾ ದುಡ್ಡೆಲ್ಲ ಬೇಕು, ನಾ ಏಕದಮ್ ಶ್ರೀಮಂತ ಆಗ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಯ್ಯೋ ಹೋಗಯ್ಯ, ನನಗೆ 16,000 ಜನರು ಇದ್ದಾರೆ, ಅವ್ರನ್ನೇ ನಂಗೆ ಮೇಂಟೈನ್ ಮಾಡಕ್ ಆಗಲ್ಲ, ನಿನಗೆ ಎಲ್ಲಿಂದ ದುಡ್ಡು ಕೊಡ್ಲಿ, ಮುಂದೆ ರಾಮನ್ ದೇವಸ್ಥಾನ ಇದೆ ಹೋಗು ಅಂತ ಹೇಳ್ತಾನೆ. ಸರಿ, ಇವನು ರಾಮನ್ ದೇವಸ್ಥಾನಕ್ಕೆ ಹೋಗಿ ರಾಮನ್ ತಪಸ್ ಮಾಡ್ತಾನೆ. ರಾಮ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂತ, ನನಗೆ ತುಂಬಾ ದುಡ್ಡು ಬೇಕು ಅಂತ ಕೇಳ್ತಾನೆ. ಅದಕ್ಕೆ ರಾಮ ಹೇಳ್ತಾನೆ,
ಸದ್ಯ ನಾನೇ ವನವಾಸದಲ್ಲಿ ಇದ್ದೀನಿ, ನನಗೆ ತಿನ್ನಕ್ಕೆ ಈಗ ಎಲ್ಲಿ ಗಡ್ಡೆ ಗಣಸು ಹುಡುಕ್ತಾ ಇದ್ದೀನಿ, ನಿನಗೆಲ್ಲಿಂದ ದುಡ್ಡು ಕೊಡೋದು ಅಂತ ಹೇಳ್ತಾನೆ. ಆಮೇಲೆ ಹೋಗು ಇಲ್ಲಿ ಇದ್ರಲ್ಲಿ ಗೋಮಟೇಶ್ವರ ಇದ್ದಾನೆ ಅಂತ ಹೇಳ್ತಾನೆ. ಇವನು ಗೋಮಟೇಶ್ವರನ ಹತ್ರ ಹೋಗಿ ತಪಸ್ ಮಾಡ್ತಾನೆ, ಅವನ ಹತ್ರ ದುಡ್ಡು ಕೇಳ್ತಾನೆ. ಅವನು ಹೇಳ್ತಾನೆ, ಸದ್ಯ ಉಡಕ್ ನಮ್ಗೆ ಬಟ್ಟೆನೇ ಇಲ್ಲ, ನಿನಗೆ ದುಡ್ಡು ಕೊಡ್ಬೇಕಂತ ಹೇಳ್ತಾನೆ. ಸ್ವಲ್ಪ ಉಪ್ಪು ಕೊಡ್ತೀರಾ? ಸಬ್ಸಿಗೆ ಸೊಪ್ಪನ್ನ ಬಿಡಿಸ್ತಾ ಇದ್ರೆ ಮನೆಯೆಲ್ಲ ಪರಿಮಳ ಹರಡುತ್ತೆ. ಈ ಸಬ್ಸಿಗೆ ಸೊಪ್ಪಿನ ಪರಿಮಳಕ್ಕೆ ಒಂಥರ ಕಿಕ್ಕಿದೆ ಅಲ್ವಾ? ಈ ಸೊಪ್ಪು ಜೀರ್ಣಕಾರಿ ಕೂಡ, ಹಾಗಾಗಿ ಮಕ್ಕಳಿಗೆ ಬಾಣಂತಿಯರಿಗೆ ಇದನ್ನ ಹೆಚ್ಚಾಕೊಡ್ತಾರೆ. ಇನ್ನು ಇಂಥ ಪರಿಮಳದ ಸೊಪ್ಪಿನ ಜೊತೆ ದಪ್ಪ ಮೆಣಸಿನಕಾಯಿ ಉಪಯೋಗಿಸ್ಕೊಂಡು ಬಾತ್ ಮಾಡ್ತಿದ್ದಾರೆ. ಹಾ, ಏನ್ ಸೂಪರ್! ಇದ್ರ ಘಮ ಹೇಗಿರುತ್ತೆ? ಸಬ್ಸಿಗೆ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ರು. ಸಬ್ಸಿಗೆ ಸೊಪ್ಪಿನ ಬಾತ್ ಮಾಡೋದಕ್ಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ಕೇಳೋಣ ಬನ್ನಿ. ಕುದಿತಾ ಇದೆಯಾ ಈಗ? ಸ್ವಲ್ಪ ನೀರು ಕಮ್ಮಿ ಆಗೋಗುತ್ತೆ. ಆಮೇಲೆ ಪೌಡರ್ ಹಾಕ್ಬಿಟ್ಟು ಅನ್ನ ಹಾಕಿ ಫ್ರೈ ಮಾಡ್ಬಿಟ್ರೆ ಓಕೆ. ಅಮ್ಮ, ನೀವು ಈ ತರ ಜೋಕ್ಸಿದ್ರೆ ಗೊತ್ತಾ ನಿಮ್ಗೆ ಯಾವ್ದಾದ್ರು? ಇಲ್ಲಪ್ಪ, ಅದೆಲ್ಲ ಏನೋ ಗೊತ್ತು. ಇವಾಗ ಇವಳಿಗೆಲ್ಲ ಬರುತ್ತಲ್ಲ, ನನ್ನ ಬದ್ಲು ಎಲ್ಲ ಮನೇಲಿ ಹೇಳ್ತಾ ಇರ್ತಾಳೆ, ಎಲ್ಲ ಮಾಡ್ತಾ ಇರ್ತಾಳೆ, ಪೇಂಟಿಂಗ್ ಮಾಡ್ತಾಳೆ, ಎಲ್ಲ ನಮಗೂ ಒಂಚೂರು ಏನಾದರೂ ಹೇಳ್ತಾ ಇರ್ತಾಳೆ. ಪೇಂಟಿಂಗ್ ಎಲ್ಲ ಮಾಡ್ತೀರಿ? ತುಂಬ ಚೆನ್ನಾಗಿ ಮಾಡಿದೆ. ನರಸಿಂಹಸ್ವಾಮಿ, ವೆಂಕಟರಮಣ ಸ್ವಾಮಿ ಎಲ್ಲ ಮಾಡಿದ್ದಾಳೆ. ಸೊ ಮಲ್ಟಿ ಟ್ಯಾಲೆಂಟೆಡ್. ಹ್ಞೂ, ಎಲ್ಲದರಲ್ಲೂ ಇದೆ. ಇಲ್ಲ, ತುಂಬ ಜಾಣೆ, ಎಲ್ಲದರಲ್ಲೂ ಜಾಣೆ. ಪೌಡ್ರ್ ಕೊಡ್ತೀರಾ? ಅನ್ನ ನೀವು ಹಿಂದೂಸ್ತಾನಿ ಸಂಗೀತ ಪ್ರಾಕ್ಟೀಸ್ ಮಾಡ್ತಿದ್ದೀರಾ 15 ವರ್ಷದಿಂದ ಅಂತ ಹೇಳಿದ್ರಿ. ಹೌದು. ಅಂದ್ರೆ ಮೊದಲೆಲ್ಲ ಹೊರಗಡೆ ಕ್ಲಾಸಿಕಲ್ ಇದು ಪ್ರೋಗ್ರಾಮ್ ಕೊಡ್ತಾ ಇದ್ದೆ. ಈ ನಡುವೆ ಹೆಚ್ಚು ಕ್ಲಾಸಿಕಲ್ಗಿಂತ ಎಲ್ಲರೂ ಲೈಟ್ ಮ್ಯೂಸಿಕ್ ಸ್ವಲ್ಪ ಬೇರೆ ಬೇರೆ ತರದ್ ಇಷ್ಟ ಪಡ್ತಾರಲ್ಲ. ಸೊ ನನ್ಗೋಸ್ಕರ ಒಂದ್ ಹಾಡು ಹೇಳ್ತೀರಾ? ಕ್ಲಾಸಿಕಲ್ ಹೇಳ್ಬೇಕಾ ಅಥವಾ ಸುಮ್ನೆ ಬೇರೆ ತಮಾಷೆ ಯಾವ್ದಾದ್ರು? ತಮಾಷೆ ತಮಾಷೆ. ಅಂದ್ರೆ ನಮ್ ಲಾಫಿಂಗ್ ಕ್ಲಬ್ ಪ್ರೋಗ್ರಾಮ್ ಅಲ್ಲೆಲ್ಲ ತಮಾಷೆ ಆಗಿದ್ರು ಮಾಡ್ತಾರಲ್ಲ. ಯಾ ಶ್ಯೂರ್. ತದರಿ ನಾನ ತದರಿ ನನ ದೀರೆ ನಾ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನಿಸ ಊದಿದನು ಗಗ ಗಗ ಸದ್ದನು ಮಾಡಿದನು ಬಣ್ಣದ ತಗಡಿನ ತುತ್ತೂರಿ. ಇದು ಕರ್ನಾಟಕಿ ಸಂಗೀತದ ಸ್ಟೈಲಲ್ಲಿದೆ. ಈಗ ನಾನು ಬೇರೆದು ಹೇಳ್ತೀನಿ, ನೀವು ಅದು ಯಾರದ್ದು ಅಂತ ಹೇಳ್ಬೇಕು ನೀವು. ಓಕೆ? ಬಣ್ಣದ ತಗಡಿನ ತುತ್ತೂರಿ ಆಹಾ ಕಾಸಿಗೆ ಕೊಂಡನು ಕಸ್ತೂರಿ ಓಹೋ ಸರಿಗಮ ಪದನಿಸ ಓದಿದನು ಗಗ ಗಗ ಸದ್ದನು ಮಾಡಿದನು ಬಣ್ಣದ ಬಣ್ಣದ ತಗಡಿನ ತುತ್ತೂರಿ ಆಹಾ ಕಾಸಿಗೆ ಕೊಂಡನು ಕಸ್ತೂರಿ ಓಹೋ. ಸೂಪರ್ ಆಗಿ ಹಾಡಿದ್ರಿ. ಇಂಥದ್ದು ಗೊತ್ತಿಲ್ಲ ಅನ್ನೋದಿಲ್ಲ ಅವಳಿಗೆ. ಹ್ಯಾಟ್ಸ್ ಆಫ್. ತುಂಬಾ ಚೆನ್ನಾಗಿ ಹಾಡಿದ್ರಿ. ನಂಗೆ ಎಲ್ಲದಕ್ಕಿಂತ ಇಷ್ಟ ಆಗಿದೆ ಅಂದ್ರೆ ಚಳಿ ಚಳಿ ತಾಳೆನು ಈ ಚಳಿಯ ಟ್ಯೂನ್ ಅಲ್ಲಿ ಡ್ಯಾನ್ಸ್ ಮಾಡಕ್ ಆಗುತ್ತೆ ಅಂತ ಹೇಳ. ಮೊದ್ಲು ರೆಡಿ ಆಗಿದೆ ಅನ್ಸುತ್ತೆ. ಆಯ್ತು, ಇದು ಸಬ್ಸಿಗೆ ಬಾತ್ ರೆಡಿ ಇದೆ. ರೆಡಿ. ಸರ್ವಿಂಗ್ ಬೌಲ್ ಕೊಡ್ಲಾ? ನವ್ಯ, ಸಬ್ಬಸ್ಗೆ ಸೊಪ್ಪಿನ ಬಾತ್ ರೆಡಿ ಆಗಿದೆ. ಆಹಾ, ಘಮ ಘಮ ಅಂತ ಇದೆ ಸಬ್ಬಸ್ಗೆ ಸೊಪ್ಪಿನ ಬಾತು. ಟೇಸ್ಟ್ ಮಾಡ್ಲಾ? ಖಂಡಿತ ಮಾಡಿ. ತುಂಬಾ ಡಿಫ್ರೆನ್ಸ್ ಆಗಿದೆ ಟೇಸ್ಟು. ಅಂಡ್ ಯೂಶಲಿ ಸಬ್ಸಿಗೆ ತುಂಬಾನೇ ಒಳ್ಳೆ ಫ್ಲೇವರ್ ಕೊಡುತ್ತೆ. ಖಂಡಿತ. ಸ್ವಲ್ಪ ವಾಂಗಿಬಾತ್ ಟೇಸ್ಟ್ ಕೊಡ್ತಿದೆ. ವಾಂಗಿಬಾತ್ ಪುಡಿನೇ ಅಲ್ಲ ಇದು? ಇಲ್ಲ, ಗಸಗಸೆ ಇದು ಬೇರೆ ಹಾಕಿದೀವಿ. ಅದಕ್ಕೆ ವಾಂಗಿಬಾತ್ ಪುಡಿಗೆ ಗಸಗಸೆ ಅದೆಲ್ಲ ಹಾಕಲ್ಲ. ಸ್ವಲ್ಪ ವಾಂಗಿಬಾತ್ ಸ್ವಲ್ಪ ಮಸಾಲಾ ಪೌಡರ್ ಅಷ್ಟೇ. ಸ್ವಲ್ಪ ಇರುತ್ತೆ, ಚೇಂಜ್ ಇದೆ. ಬಟ್ ತುಂಬಾ ಚೆನ್ನಾಗಾಗಿದೆ. ನೀವು ಉಪ್ಪು ಖಾರ ಪ್ರತಿಯೊಂದು ಕರೆಕ್ಟ್ ಆಗಿ ಹಾಕಿದೀರಾ.
ಸಬ್ಸಿಗೆ ಹಾಕೊಂಡ್ರಿಂದ ಹೆಲ್ತ್ಗೂ ಒಳ್ಳೇದು ಅಂಡ್ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹೌದು. ಸಬ್ಸಿಗೆ ಸೊಪ್ಪಿನ ಬಾತ್ ಮಾಡುವ ವಿಧಾನ. ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಮರಾಠಿ ಮೊಗ್ಗು, ಸ್ವಲ್ಪ ದಾಲ್ಚೀನಿ, ಕಡಲೆಬೇಳೆ, ಉದ್ದಿನ ಬೇಳೆ, ಒಣ ಮೆಣಸಿನಕಾಯಿ, ಗಸಗಸೆ ಹಾಕಿ ಬಾಡಿಸಿ. ನಂತರ ಒಂದು ಮಿಕ್ಸಿ ಜಾರಿಗೆ ಬಾಡಿಸಿದ ಮಿಶ್ರಣ, ಒಣ ಕೊಬ್ಬರಿ ಹಾಕಿ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಸಬ್ಸಿಗೆ ಸೊಪ್ಪು, ಹೆಚ್ಚಿದ ದಪ್ಪ ಮೆಣಸಿನಕಾಯಿ, ಅರಿಶಿನ, ಉಪ್ಪು, ಹುಣಸೆ ಹಣ್ಣಿನ ರಸ, ರುಬ್ಬಿದ ಮಸಾಲೆಯನ್ನು ಹಾಕಿ ಬಾಡಿಸಿ ಜೊತೆಗೆ ಅನ್ನ ಹಾಕಿ ಬೆರೆಸಿ. ಈಗ ಘಮಘಮಿಸುವ ಸಬ್ಸಿಗೆ ಸೊಪ್ಪಿನ ಬಾತ್ ಸವೆಯಲು ಸಿದ್ಧ. ಶ್ರೀವಾಣಿ ಅವರೇ, ಇಂಥ ಒಳ್ಳೆ ಹೆಲ್ದಿ ರೆಸಿಪಿ ನಮಗೆ ಕಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. 3 ಅಡುಗೆಗಳು ಆಯ್ತು. ನೆಕ್ಸ್ಟ್ ಫೈನಲ್ ರೌಂಡ್. 5 ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು 5 ನಿಮಿಷದಲ್ಲಿ 1 ಅಡುಗೆ ಮಾಡಬೇಕು. ಏನ್ ಮಾಡ್ಕೊಡ್ತಾ ಇದ್ದೀರಾ? ಪಂಚಕಜ್ಜಾಯ ಮಾಡ್ತಾ ಇದ್ದೀವಿ. ಪಂಚಕಜ್ಜಾಯ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಹಾ, ಮಾಡ್ಕೊಂಡಿದ್ದೀವಿ. ಪಂಚಕಜ್ಜಾಯ ಮಾಡೋದಕ್ಕೆ ನೀವು ತಗೊಂಡಿರೋ 5 ಇಂಗ್ರೀಡಿಯೆಂಟ್ಸ್ ಯಾವ್ದು? ಇಡೀ ಕಡಲೆ, ಮತ್ತೆ ಬೆಲ್ಲ, ಸ್ವಲ್ಪ ಎಳ್ಳು, ಕೊಬ್ಬರಿ, ಏಲಕ್ಕಿ ಪುಡಿ. ನಿಮ್ಮ 5 ನಿಮಿಷಗಳ ಕಾಲಾವಕಾಶ 1, 2 ಈಗ ಶುರು ಆಗತ್ತೆ. ಇಡೀ ಕಡಲೆನ ಹುರ್ಕೋಬೇಕಾ? ಹುರ್ಕೋಬೇಕು, ಕೆಂಪು ಹುರ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಓಕೆ ಓಕೆ. ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು. ಪುಡಿ ಮಾಡ್ಕೋಬೇಕು? ಇಲ್ಲ, ನೀರ್ ಹಾಕೋದಿಲ್ಲ, ಸಣ್ಣ ಪೌಡರ್ ಮಾಡ್ಕೊಂಡು. ಓಕೆ ಓಕೆ. ಇದು ಪೌಡರ್ ಆಗಿದೆ. ನಮ್ ಕಡೆಗೆ ಯಾವುದೇ ಮಂಗಳ ಕಾರ್ಯ ಇರ್ಲಿ, ಮದುವೆ ಅಥವಾ ಮುಂಚೆ ಯಾವ ತರ ಇದ್ರು ಮೊದಲಿಗೆ ಮಂಗಳ ಕಾರ್ಯಕ್ಕೆಲ್ಲ ಮೊದಲಿಗೆ ಪಂಚಕಜ್ಜಾಯ ಮಾಡ್ತಾರೆ. ಇದು ಗಣೇಶಂಗೆ ಫಸ್ಟ್ ಪೂಜೆಗೆ ಗಣೇಶಂಗೆ ಇಷ್ಟವಾದ್ದು ಅಂತ ಪಂಚಕಜ್ಜಾಯ ಮಾಡಿ ಹತ್ತಿರದಲ್ಲಿ ಗಣೇಶ ದೇವಸ್ಥಾನ ಇದ್ರೆ ದೇವಸ್ಥಾನಕ್ಕೆ ನೈವೇದ್ಯ ಮಾಡ್ಕೊಂಡು ಬರ್ತಾರೆ. ಇದು ಓಕೆ. ಏನಕ್ಕೆ ಇದನ್ನ ಪಂಚಕಜ್ಜಾಯ ಅಂತ ಕರೆಯೋದು? 5 ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ. ಪಂಚ ಇಂಗ್ರೀಡಿಯೆಂಟ್ಸ್ ಅಂಡ್ ಪಂಚಕಜ್ಜಾಯ. ಪಂಚಕಜ್ಜಾಯ. ಇನ್ಯಾವ ಇದರ ದಿಢೀರ್ ಸ್ವೀಟ್ ಮಾಡ್ತೀರಾ ನೀವು? ಏನ್ ಕೊಬ್ಬರಿ ಮಿಠಾಯಿ ಬೇಗ ಆಗೋದು ಅಷ್ಟೇ. ಕೊಬ್ಬರಿ ನಾವು ಗುಳ್ಪಾಪ್ಟೆ ಅಂತ ಗೋಧಿ ಹಿಟ್ಟು ಹುರಿದು ಗುಳ್ಪಾಪ್ಟಿ, ಮತ್ತೆ ಇದು ಗೋಧಿ ಹಿಟ್ಟು ಸ್ವಲ್ಪ ಸಣ್ಣ ರವೆ ಇರುತ್ತಲ್ಲ ಅದೆರಡು ಹುರ್ಕೊಂಡ್ಬಿಡೋದು. ಆಮೇಲೆ ಬೆಲ್ಲ ಪಾಕ ಇಟ್ಬಿಟ್ಟು ಕೊಬ್ಬರಿ ಕುಟ್ಕೊಂಡು ಕೊಬ್ಬರಿ ಪುಡಿ ಹಾಕೋದು. ಸ್ವಲ್ಪ ಕಲರ್ ಬರಬೇಕು, ಸ್ವಲ್ಪ ಹಾಲು ಹಾಕ್ಬಿಟ್ಟು ಏಲಕ್ಕಿ ಹಾಕ್ಬಿಟ್ಟು ಅದು ಶನಿವಾರ ರಾಮದೇವ್ರಿಗೆ ಪ್ರೀತಿ ಅಂತ ನೈವೇದ್ಯಕ್ಕೆ. ಓಕೆ ಓಕೆ. ದೇವಸ್ಥಾನದಲ್ಲಿ ಪ್ರಸಾದ ಕಡಿಮೆ ಕೊಡೋದ್ರಿಂದ ಅದ್ರ ರುಚಿಗೆ ಮನೆಯವರೆಲ್ಲ ಕಿತ್ತಾಡ್ಕೊಂಡು ತಿಂತಾರೆ. ತಿನ್ಬೇಕಾದ್ರೆ ನಾನ್ ಯಾಕೆ ಮನೇಲಿ ಮಾಡಬಾರ್ದು ಅನ್ಸುತ್ತೆ. ಅದಕ್ಕೆ ಇವರು 5 ನಿಮಿಷದಲ್ಲಿ ಮಾಡ್ತಿರೋ ಈ ಪಂಚಕಜ್ಜಾಯನ ಸರಿಯಾಗಿ ಬರ್ದಿಟ್ಕೊಳ್ಳಿ. ನೆಕ್ಸ್ಟ್ ಹಬ್ಬಕ್ಕೆ ಮನೇಲೇ ಮಾಡ್ಕೊಳ್ಳಿ. ಸ್ವಲ್ಪ ಎಳ್ಳು ಹಾಕ್ತೀರಾ, ಎಳ್ಳು ಕೊಬ್ಬರಿ, ಕೊನೆಯಲ್ಲಿ ಏಲಕ್ಕಿ ಪುಡಿ. ಅದು ಆದ್ಮೇಲೆ ಫುಲ್ ಪೌಡರ್ ಆಗುತ್ತೆ. ಆಗಿದೆಯಮ್ಮ? ಆಗಿದೆ. ಇದ್ರ ಒಣಗದ್ಮೇಲೆ ಪುಡಿ ಪುಡಿ ಆಗುತ್ತೆ. ಇನ್ನ ಪುಡಿ ಆಗುತ್ತೆ. ಪಂಚಕಜ್ಜಾಯ ರೆಡಿ ಆಗಿದೆ, ತಿನ್ ನೋಡಿ. ಈ ತರ ಪುಡಿ ಪುಡಿ ಆಗತ್ತೆ. ಓಕೆ. ನೀವಿನ್ನ ಪುಡಿ ಮಾಡ್ತಿದ್ದೀರಾ? ಇನ್ನ ಹದ ತಗೋಬೇಕಿತ್ತು ಅನ್ಸುತ್ತಲ್ಲ? ನವ್ಯ ಪಂಚಕಜ್ಜಾಯ ರೆಡಿ ಇದೆ. ಇಬ್ರು ಮಾಡ್ಕೊಟ್ಟಿರೋ ಪಂಚಕಜ್ಜಾಯ ರೆಡಿ ಇದೆ. ಅಮ್ಮ, ಇದು ನೀವ್ ಮಾಡಿರೋದು, ವಿದ್ಯಾವ್ರೆ ನೀವ್ ಮಾಡಿರೋದು. ಟೇಸ್ಟ್ ಮಾಡ್ಲಾ? ಓಕೆ, ಖಂಡಿತ. ಆನಂದ, ಪರಮಾನಂದ. ತುಂಬಾ ಚೆನ್ನಾಗಿದೆ. ಪಂಚಕಜ್ಜಾಯ ಮಾಡೋದು ಇಷ್ಟು ಸಿಂಪಲ್ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಾನೆಲ್ಲ ಹುರ್ಗಡ್ಲೆ ಎಲ್ಲಾನು ಒಟ್ಟಿಗೆ ಪುಡಿ ಮಾಡ್ಕೊಂತಾರೆ ಅನ್ಕೊಂಡಿದ್ದೆ. ಬಟ್ ಪ್ರೊಸೀಜರ್ ಸ್ವಲ್ಪ ಹೆಂಗೋ ಇದೆ. ಹೌದು. ಸೊ ಪಂಚಕಜ್ಜಾಯ ಮಾಡೋದು ಹೇಗೆ ಅಂತ ನನಗೆ ಹೇಳ್ಕೊಟ್ಟಿದ್ದೀರಾ. ಇನ್ನೇನ್ ಹಬ್ಬನೂ ಹತ್ರ ಬರ್ತಿದೆ. ಅದಕ್ಕೆ ಹೇಳಿ ಮಾಡ್ಕೊಂಡಿದ್ದೀವಿ. ವೆರಿ ನೈಸ್, ವೆರಿ ನೈಸ್. ಇಬ್ರು ಮಾಡಿರೋದು ತುಂಬಾ ಟೇಸ್ಟಿ ಆಗಿದೆ. ಬಟ್ ಇಬ್ರು ಮಾಡಿರೋದನ್ನ ಕಂಪೇರ್ ಮಾಡ್ಬೇಕು ಅಂತಂದ್ರೆ ನೀವು ಸ್ವಲ್ಪ ಬೆಲ್ಲನ ಸೀಸ್ಬಿಟ್ಟಿದ್ದೀರಿ.
ಹೌದಾ? ಅಂದ್ರೆ ಆ ಸೀದೋಗಿರೋ ಫ್ಲೇವರ್ ಬರ್ತಿದೆ. ನೀವ್ ಮಾಡಿರೋದು ಕರೆಕ್ಟ್ ಆಗಿದೆ, ಬಟ್ ಇನ್ನೊಂದ್ ಸ್ವಲ್ಪ ಆರ್ಬೇಕು ನೀವ್ ಮಾಡಿರೋದು. ಹೌದು, ಸ್ವಲ್ಪ ಅದು ಆರಿದ ಮೇಲೆ ಉಜ್ಜಿದ್ರೆ ಪೂರ್ತಿ ಪೌಡರ್ ಆಗೋದು. ಓಕೆ, ನೀವ್ ಮಾಡೋ ಟೇಸ್ಟ್ ಕರೆಕ್ಟ್ ಆಗಿರೋದ್ರಿಂದ ನನಗೆ ಈ ರೌಂಡ್ ಅಲ್ಲಿ ನನ್ನ ಪ್ರಕಾರ ನೀವೇ ವಿನ್ನರ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್. ಗುಡ್. ಕಾರ್ಯಕ್ರಮಕ್ಕೆ ಬಂದು ಒಳ್ಳೊಳ್ಳೆ ಅಡಿಗೆಗಳನ್ನ ಹೇಳ್ಕೊಟ್ರಿ. ಹೇಗ ಅನ್ಸ್ತು ವಿದ್ಯಾ ಅವ್ರೆ ನಿಮ್ ಕಾರ್ಯಕ್ರಮಕ್ಕೆ ಬಂದಿದ್ದು? ತುಂಬಾ ಖುಷಿ ಆಯ್ತು. ದಿನಾ ಮನೇಲಿ ಮಾಡ್ತೀವಿ, ನಮ್ ಯಾರು ಫೋಟೋ ತೆಗಿತಾರ, ಮನೇಲಿ ಮಾಡಿದ್ದಕ್ಕೆ ಬೆಲೆನೇ ಇಲ್ಲ. ದಿನ ಇಡೀ ಮಾಡ್ರಿ, ಇಲ್ಲಾಂದ್ರೆ ಎಲ್ರು ನಾನು ಅಡಿಗೆ ಮಾಡ್ತೀನಿ ಹೇಳೋದು ನೋಡ್ತಾರೆ. ಅದಕ್ಕೆ ದಿನಾ ಬರೋಣ ಅನ್ಸುತ್ತೆ. ಓ ಹೌ ಸ್ವೀಟ್. ನೀವು ಟೇಸ್ಟಿಯಾಗಿ ಅಡಿಗೆ ಮಾಡ್ಕೊಟ್ಟಿದ್ದು ನೋಡಿ ನಿಮ್ಮನ್ನ ದಿನಾ ಕರ್ಸೋಣ ಅಂತ ನನಗೂ ಅಯ್ಯೋ ಖಂಡಿತ ಬರ್ತೀನಿ. ನಿನ್ ಜೀ ಕನ್ನಡದಲ್ಲೇ ಇದ್ದು ಬಿಡ್ತೀನಿ ಯಾವಾಗ್ಲೂ. ಅಮ್ಮ ನಿಮಗೆ ಹೇಗೆ ಅನ್ಸ್ತು? ನಂಗೆ ತುಂಬಾ ಸಂತೋಷ ಆಯ್ತು. ನಾನು ಬಂದ್ರೆ ಫಸ್ಟ್ ಟೈಮ್ ಬಂದಿರೋದು, ಇದು ತುಂಬಾ ಸಂತೋಷ ಆಯ್ತು. ನಿಮ್ಗೂ ಕೂಡ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮದ ನೆನಪಿಗಾಗಿ ನಮ್ಮ ತಂಡದ ಕಡೆಯಿಂದ ಒಂದು ಕಿರುಕಾಣಿಕೆ. ಹೇನ್ಸ್ ಅಮೆರಿಕಾದ ನಂಬರ್ 1 ಅಪ್ರೆಲ್ ಬ್ರ್ಯಾಂಡ್ ರವರಿಂದ 1000 ರೂಪೀಸ್ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ಎಂಡ್ಯೂರಾ ಹೋಮ್ ಅಪ್ಲಯನ್ಸಸ್, ಎಂಡ್ಯೂರಿಂಗ್ ಕ್ವಾಲಿಟೀಸ್ ಅಂಡ್ ಎಂಡ್ಯೂರಿಂಗ್ ವ್ಯಾಲ್ಯೂಸ್ ರವರ ಕಡೆಯಿಂದ ಒಂದು ಎಲೆಕ್ಟ್ರಿಕ್ ಪಾಟ್. ಥ್ಯಾಂಕ್ ಥ್ಯಾಂಕ್ ಯು. ಯು. ಉಪ್ಪು, ಖಾರ, ಹುಳಿ ಹೀಗೆ ಷಡ್ರಸಗಳನ್ನು ಒಳಗೊಂಡಿರೋ ಅಡಿಗೆಗಳನ್ನು ಹೇಳ್ಕೊಡೋ ಏಕೈಕ ಕಾರ್ಯಕ್ರಮ ಒಗ್ಗರಣೆ ಡಬ್ಬಿ ಅತ್ತೆ ಸೊಸೆ. ಇವತ್ ನೀವು ಕಲ್ತಿದ್ದು ಆರೋಗ್ಯಕರ ಕ್ಯಾರೆಟ್ ಸೂಪ್, ಬಾಯಲ್ಲಿ ನೀರೂರ್ಸೋ ಅಮಟೆಕಾಯಿ ಅಪ್ಪೆ ಹುಳಿ, ಸ್ಪೆಷಲ್ ಸೌತೆಕಾಯಿ ಖಾರ ದೋಸೆ, ಘಮಿಸುವ ಸಬ್ಸಿಗೆ ಸೊಪ್ಪಿನ ದಪ್ಪ ಮೆಣಸಿನಕಾಯಿ ಬಾತ್, ಸಿಂಪಲ್ ಅಂಡ್ ಟೇಸ್ಟಿ ಪಂಚ್ ಕಜ್ಜಾಯ. ಎಲ್ಲ ಕರೆಕ್ಟ್ ಆಗಿ ಬರೆದಿಟ್ಕೊಂಡ್ರಿ ಅಲ್ವಾ? ನಿಮ್ಗೂ ತಿಳಿದಿರೋ ಆರೋಗ್ಯಕರ ಅಡಿಗೆಗಳನ್ನ ನಮ್ಗೆ ಬರೆದು ಕಳಿಸಿ, ಬಂದು ಭಾಗವಹಿಸಿ.